20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿಂದೋಳಿ ಗ್ರಾಮದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ, ಸವದತ್ತಿ ನ್ಯಾಯವಾದಿಗಳ ಸಂಘ ಸವದತ್ತಿ ಹಾಗೂ ಜೈಂಟ್ಸ್ ಗ್ರೂಪ್ ಮುನವಳ್ಳಿ ಹಾಗೂ ಎಂಎಲ್ಇಎಸ್ ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ NALSA ಸಾಗಾಣಿಕೆ ಮತ್ತು ವಾಣಿಜ್ಯ ಲೈಂಗಿಕ ಶೋಷಣೆಯ ಬಲಿಪಶುಗಳು ಯೋಜನೆ 2015 ಕಾನೂನು ಅರಿವು ನೆರವು ಕಾರ್ಯಕ್ರಮ ನಡೆದಿದೆ. ಇಂದಿನ ಈ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಶ್ರೀ US ಬಳಿಸರ್ ಅವರೇ, ಶ್ರೀ ಭುಜಂದ್ರ ನಿಕ್ಕಮ್ಮರವರೇ, ಶ್ರೀ ಎವಿ ರೋಣರವರೇ, ವಕೀಲ ಮಿತ್ರರಾದ ಶ್ರೀ YT ವಾಂಗಾರವರೇ, ಇಲ್ಲಿ ಆಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ಈ ಒಂದು ಸಂಸ್ಥೆಯ ಬೋಧಕೇತರ ಮತ್ತು ಬೋಧಕ ಸಿಬ್ಬಂದಿ ಮಿತ್ರರೇ ಮತ್ತು ಮಕ್ಕಳೇ ಮತ್ತು ಈ ಲೋಕಲ್ನ ಎಲ್ಲ ವಕೀಲ ಮಿತ್ರರೇ, ಮಾಧ್ಯಮ ಮಿತ್ರರೇ, ಆ್ಯಕ್ಚುಲಿ ನಮ್ಮದು ಇವತ್ತಿನ ಕಾರ್ಯಕ್ರಮ ಕಾನೂನು ಬಗ್ಗೆ ಹೇಳೋದಕ್ಕಿಂತ ನಮಗೆ ಬೆಂಚ್ ಇರೋದ ಕಾರಣ ನಾವೇನು ಮಾಡ್ತೀವಿ, ಸ್ಕೂಲ್ ಮಕ್ಕಳ ಜೊತೆ ಸಮಯ ಸ್ವಲ್ಪ ಅವ್ರಿಗೇನಾದರೂ ವಿಷಯ ತಿಳಿಸೋಣ ಮತ್ತು ಅವ್ರಿಗೇನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡೋಣ, ಅವ್ರ ಜೊತೆ ಮಾತಾಡೋಣ ಅಂತ ಹೇಳಿ ನಾವು ಬಂದಿರೋದು. ಇದು ವಿಷಯ ಬೇರೆ, ನಾವು ಬಂದಿರೋ ಉದ್ದೇಶ ಬೇರೆ. ಬಂದಿರೋ ಉದ್ದೇಶ ಅಂತ ಹೇಳಿದ್ರೆ ಮಕ್ಕಳ ಜೊತೆ ಮಾತಾಡಬೇಕಷ್ಟೇ, ಬೇರೆ ಏನಿಲ್ಲ. ಕಾನೂನು ಬಗ್ಗೆ ಎಲ್ಲ ನಿಮಗೆ ಇಲ್ಲೇ ಸುಮಾರು 15 ಜನ ಅಡ್ವೊಕೇಟ್ಸ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಮುನವಳ್ಳಿಯಿಂದ. ಅವರೆಲ್ಲ ನಿಮಗೆ ಎಲ್ಲ ವಿಷಯ ತಿಳಿಸಿರ್ತಾರೆ, ನಿಮಗೆ ಅವಶ್ಯಕತೆ ಬಿದ್ದಾಗ. ಸೊ ನಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಮಕ್ಕಳೊಂದಿಗೆ ಮಾತಾಡೋದು, ಏನಾದರೂ ಸಣ್ಣ ಪುಟ್ಟ ಡೌಟ್ಸ್ಗಳಿದ್ದರೆ ಅವ್ರಿಗೆ ಮೈಂಡಲ್ಲಿ ಭಾಳ ಓಡ್ತಾ ಇರುತ್ತೆ, ಅದು ಹೇಗೆ ಇದು ಹೇಗೆ ಅಂತ. ನಾವು ಭಾಳಷ್ಟು ಕಾಲೇಜುಗಳೆಲ್ಲ ಅವರು ಯಾವ ಕಾರಣಕ್ಕೆ ನೋಡ್ತಿದ್ರು, ಹೆಂಗೆ ಕಾರಣ ಇರ್ಬೋದು ಮಕ್ಕಳಿಗೆ, ಅವ್ರ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆ ಕೆಲಸ ಕೊಡಿಸ್ತೀನಿ ಅಂತ ಹೇಳುತ್ತೆ. ಅವಾಗ ಏನು ಮಾಡ್ತೀರಿ, ಹೋಗ್ತೀರಾ? ಅವನು ನೀವು ಪರಿಚಯದವನ ಮತ್ತು ಪರಿಚಯದವನಿಲ್ಲ ಅಂತ ನೀವು ಹೆಂಗೆ ಹೋದ್ರಿ? ಜಾವಾಶಿ ಅಲ್ವಾ? ಈಗ ನಮ್ಗೆ ಗೊತ್ತಿಲ್ಲ, ಅವನು ಪೂರ್ವಪರ ಗೊತ್ತಿಲ್ಲ, ಅವನು ಒಳ್ಳೆ ವ್ಯಕ್ತಿ ಅದ, ಅವನು ಕೆಟ್ಟ ವ್ಯಕ್ತಿ ಅದ, ಅವನ ಬ್ಯಾಕ್ಗ್ರೌಂಡ್ ಏನಿದೆಯೋ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಿದೆಯೋ ನಮ್ಗೇನು ಗೊತ್ತಿಲ್ಲ. ನಮಗೆ ಟೆಂಪ್ರರಿ ಅಸ್ಪರ ಮೂಮೆಂಟ್ನಲ್ಲಿ ನಮಗೆ ಒಬ್ಬ ವ್ಯಕ್ತಿಯ ಸಹಾಯ ನಿಂತ್ಕೊಂಡಿರ್ತಾನೆ. ನಿಮ್ಮನ್ನು ಭಾಳ ನಂಬಿಸ್ತಾನೆ. ನಿಮಗೆ ಒಂದು ವಾರ 2 ವಾರ ಒಂದು ಒಳ್ಳೆ ವ್ಯಕ್ತಿ ನಿಮ್ಮ ಮೈಂಡಲ್ಲಿ ಏನು ಬರಬೇಕು, ಅದು ಅಯ್ಯೋ ಪ್ರಪಂಚದಲ್ಲಿ ನಿಮ್ಮಂತ ನಿಮ್ಗಿಂತ ಒಳ್ಳೆ ವ್ಯಕ್ತಿ ಯಾರು ಇಲ್ಲ ಅಂತ ನಮ್ಮ ಮೈಂಡಲ್ಲಿ ಬಂದ್ಬಿಡುತ್ತೆ. ಅವಾಗ ಏನು ಮಾಡ್ತಾನೆ ಅವನು, ಇನ್ನೊಬ್ಬ ಮನೆಗೆ ಯಾರಿಗೂ ಇಮಿಡಿಯೇಟ್ ಇಂಟರ್ವ್ಯೂ ಮಾಡ್ತಾನೆ, ಇವನು ನಿಮಗೆ ಜಾಬ್ ಪ್ರೊವೈಡ್ ಮಾಡ್ತಾನೆ. ಅವನು ಏನು ಮಾಡ್ತಾನೆ, ಬೇರೆ ಎಲ್ಲ ಒಯ್ದು ಯಾರಿಗೂ ಕೊಟ್ಬಿಡ್ತಾನೆ, ಮಾರಾಟ ಮಾಡ್ಬೋದು. ಹೆಣ್ಮಕ್ಳು ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳನ್ನಾಗಿರ್ತದೆ ಈ ವಿಷಯ. ಮತ್ತೆ ನಾವು ಹೋಗಿವಲ್ವ, ನಾವು ಬಂದಿದ್ವಿ, ನಮ್ಮನ್ನು ನೋಡ್ಕೊಳ್ಳಿ ಬಂದ್ವಿ, ಗೊತ್ತಿಲ್ಲ ನಮ್ಗೆ ಯಾವ ಮನೆಗೆ ಎಲ್ಲಿ ಕೊಡ್ತಾವ. ಇಂಥ ಬಹಳಷ್ಟು ಹೆಣ್ಣುಮಕ್ಕಳು ವಂಚನೆಗೆ ಒಳಗಾಗಿದೆ. ಬರೀ ಕಳ್ಳ ಸಾಗಣೆ ಮಾತ್ರ ಅಪರಾಧ ಅಲ್ಲ, ಈ ರೀತಿ ವಂಚನೆ ಮಾಡಿ ಏನಂತಾರೆ ಮಾಡಿಫೈಡ್ ವೇ, ಸಾಫ್ಟ್ವೇರ್ ನಲ್ಲಿ ನಿಮ್ಮನ್ನ ಟ್ರ್ಯಾಕಿಂಗ್ ಮಾಡ್ತಾರೆ. ಸಾಫ್ಟ್ವೇರ್ ನಿಮ್ಗೆ ಗೊತ್ತೇ ಆಗೋದಿಲ್ಲ, ನಾವು ಕಂಟ್ರೋಲ್ ನಲ್ಲಿ ಇದ್ದೀವಿ, ನಮ್ಮ ಬ್ರೈನ್ ವಾಶ್ ಆಗ್ತಾ ಇದೆ, ನಮಗೆ ಒಂದು ಫೀಲ್ ಕ್ರಿಯೇಟ್ ಆಗ್ತದೆ. ಏನಂತ ಹೇಳಿದ್ರೆ ಈ ನಮ್ಮ ಈ ಸಂದರ್ಭದಲ್ಲಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಪ್ರಪಂಚದಲ್ಲಿರುವ ಏಕೈಕ ವ್ಯಕ್ತಿ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ನೋಡ್ತಾ ಇದ್ದೇವೆ. ಈ ರೀತಿಯ ಕೆಲಸ ಅವಶ್ಯಕ ಏನು ಮಕ್ಕಳು ಹೋಗ್ತಾ ಇದ್ದಾರೆ, ಯುವಕರು ಹೋಗ್ತಾ ಇದ್ದಾರೆ ದೊಡ್ಡ ದೊಡ್ಡ ನಗರಗಳಿಗೆ. ಅದರಲ್ಲಿ ನನಗೆ ಕೇಳಿದ್ರೆ ಒಂದು 10 ರಿಂದ 15% ಮಕ್ಕಳ ಜೀವನ ಅದು ಅವರ ಮಾಡಲಿಂಗ್ ಹಾಕ್ಬೋದು, ಜೊತೆಗೆ ತರೋದಿಲ್ಲ. ಈಗ ನಾವೆಲ್ಲ ಪುಸ್ತಕ ತರ್ತೀವಿ, ನೋಟ್ ಬುಕ್ ತರ್ತೀವಿ, ಇವೆಲ್ಲ ತಂದಿದ್ದೀವಿ. ಈಗ ಅದಕ್ಕೆ ಏನು ಕಾರಣ, ಇಲ್ಲಿ ಪಾಠ ಓದಬೇಕು, ಬರೀಬೇಕಂತ. ಇಬ್ಬರು ಏನಂತಾರೆ ಬುಕ್ಸ್ ನೋಟ್ಬುಕ್ಸ್ ಬಿಟ್ಟು ಬೇರೆ ವಸ್ತು ತಂದಿಲ್ಲ ನೀವು, ಯಾಕೆ ತಂದಿಲ್ಲ? ನಿಮಗೆ ಅದರಿಂದ ಈ ಕಾಲೇಜಲ್ಲಿ ಏನು ಲಾಭ ಇಲ್ಲ, ಈ ಸ್ಕೂಲ್ನಲ್ಲಿ ಅದರಿಂದ ಅದು ಉಪಯೋಗ ಅನುಪಯೋಗಿ ವಸ್ತು. ನಮ್ಮನ್ನು ಯಾವುದೇ ವ್ಯಕ್ತಿ ಜೊತೆಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಉಪಯೋಗಕ್ಕಾಗಿ ಏನು ಕರ್ಕೊಂಡು ಹೋಗೋದಿಲ್ಲ, ಅದು ಅವನ ಉಪಯೋಗಕ್ಕೆ ಬಂದ್ರೆ ಮಾತ್ರ ನಮ್ಮ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗೋದಿಲ್ಲ. ಇದು ಯಾವಾಗ ನಮ್ಮ ತಲೆಗೆ ಇರುತ್ತೆ. ನಾವು ಯಾವುದೇ ವ್ಯಕ್ತಿಯನ್ನ ನಂಬಬೇಕು ಅಂತ ಹೇಳಿದ್ರೆ
ತಂದೆ ತಾಯಿ ಬಂಧು ಬಳಗಗಳನ್ನು ಬಿಟ್ಟು ಹೊರಗಿನ ಮೂರನೇ ವ್ಯಕ್ತಿನ ನಾವು ನಂಬಬೇಕು ಅಂತ ಹೇಳಿದ್ರೆ ನಿಮಗೆ ಬಲವಾದ ಕಾರಣ ಇದೆ. ಎಂಥ ಬಲವಾದ ಕಾರಣ ಇರಬೇಕು ಅಂತ ಹೇಳಿದ್ರೆ, ಇವರು ಈ ವ್ಯಕ್ತಿ, ನಾನು ನಂಬುವಂಥ ವ್ಯಕ್ತಿ, ನನ್ನ ಕುಟುಂಬ ಸದಸ್ಯರು ನನ್ನ ಬಗ್ಗೆ ತೆಗೆದುಕೊಳ್ತಕ್ಕಂಥ ಕಾಳಜಿ ಇವನು ತೆಗೆದುಕೊಳ್ತಾ ಇಲ್ಲ ಅಂತ ನನಗೆ ಅನಿಸ್ತಾ ಇರಬೇಕು. ಮತ್ತು ಅದು ಪರ್ಮನೆಂಟ್ ಆಗಿರಬೇಕು. ಬರೀ 1 ವಾರ 2 ವಾರಕ್ಕೆ ಕಾಳಜಿ ತೋರಿಸಿ 3ನೇ ವಾರದಲ್ಲಿ ಮಾರಾಟ ಮಾಡುವಂಥ ವ್ಯಕ್ತಿಯಿಂದ ನಾವು ಯಾವತ್ತೂ ಹೋಗಬಾರ್ದು. ಏನು ಕಾರಣ ಇರಬೇಕು ಕರ್ಕೊಂಡೋಗಿ? ಏನಾದರೂ ಕಾರಣ ಇರಬೇಕು. ಸುಮ್ಮನೆ ಯಾರು ಕರ್ಕೊಂಡೋದ್ರೆ, ನೀವು ಯಾರು ಕರ್ಕೊಂಡೋಗ್ಲಿ, ನಾನು ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಏನೋ ಉದ್ದೇಶ ಇರ್ಬೋದು, ಏನಿರ್ಬೋದು ನಿಮ್ಮ ಪ್ರಕಾರ? ದುಡ್ಡು ಮಕ್ಕಳ ಹತ್ರ ಏನು ದುಡ್ಡು? ಸೊ ಅಂದರೆ ನೀವು ಹೇಳೋದು ಆ ಮಕ್ಕಳ ಹೆಸರ ಅಂಗಾಂಗಗಳನ್ನು ಮಾರಾಟ ಮಾಡೋದು, ಟ್ರಾನ್ಸ್ಪ್ಲಾಂಟೇಷನ್ ಆ ಉದ್ದೇಶ. ಎಸ್ ಕರೆಕ್ಟ್ ಇರ್ಬೋದು. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನಿರ್ಬೋದು? ಏನಾದರೂ ಏನು ಗೊತ್ತಾಗ್ತಲ್ಲ, ಏನು ಬೇಜಾರಿದೆ? ಯಾರಾದ್ರೂ ಸಿಟಿಗೆ ಹೋಗಿದ್ದೀರಿ? ಬೆಳಗಾವಿ, ಧಾರವಾಡ ಅಂತ ಎಲ್ಲ ಹುಬ್ಬಳ್ಳಿ ಈ ಟ್ರಾಫಿಕ್ ಸಿಗ್ನಲ್ನೆಲ್ಲ ಮಕ್ಕಳನ್ನ ಇಟ್ಕೊಂಡು ಭಿಕ್ಷಾಟನೆ ಮಾಡ್ತಾರೆ, ನೋಡಿದ್ರಿ? ನಿಮಗೆ ಎಷ್ಟು ಜನ ಏನಿಸ್ತಾ ಅದೆಲ್ಲ ಅವ್ರ ಮಕ್ಕಳೇ ಅಂತ ಹೇಳಿ? ಹೌದಾ? ಅವ್ರ ಮಕ್ಕಳೇ ಇರ್ಬೋದು ಅಂತ ಎಷ್ಟು ಜನ ಅನ್ಕೊಂಡಿದ್ರಿ? ಅಥವಾ ಬೇರೆಯವ್ರ ಮಕ್ಕಳು ಇರ್ಬೋದು ಅಂತ ಎಷ್ಟು ಜನ ಅನ್ಕೊಂಡಿದ್ರಿ? ಏನಾಗ್ಬೋದು? ಆ ಮಕ್ಕಳನ್ನ ತಗೊಂಡು ಕಂಕಳಲ್ಲಿ ಕಟ್ಕೊಂಡು ಒಂದು ಸಿಂಪತಿ ಕ್ರಿಯೇಟ್ ಮಾಡುತ್ತೆ. ಜನರಿಗೆ ಒಂದು ನಮ್ಮ ಮೇಲೆ ಒಂದು ಸಿಂಪತಿ ಬರಬೇಕು, ಆ ಮಗು ನೋಡಿ ಅವರು ದುಡ್ಡು ಕೊಡಿ ಅಂತ ವಿಚಾರಣೆ ಮಾಡಬಹುದು. ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ದೊಡ್ಡ ನಗರಗಳಲ್ಲಿ, ಮಹಾನಗರಗಳಲ್ಲಿ ನೀವು ಹೋದರೆ ಈ ಏನಂತ ಮೊಳಕಾಲವರೆಗೆ ಕಾಲಿರುವಂಥ ಮಕ್ಕಳು, ಕೈಲಾರಂಥ ಮಕ್ಕಳು, ಕಣ್ಣಿಲಾರಂಥ ಮಕ್ಕಳು, ಇವನ್ನ ನೋಡ್ತಾ ಇರ್ತೀವಲ್ಲ, ಅವರೆಲ್ಲ ವಿಚಾರಣೆ ಮಾಡ್ತಾ ಇರ್ತಾರೆ. ಅವೆಲ್ಲ ಯಾರು ಮಕ್ಕಳು? ಹಿಂಗೆ ಕರ್ತ ಮಾಡ್ಕೊಂಡು ಹೋಗಿರೋ ಮಕ್ಕಳುಗಳು ಅಲ್ವಾ? ಅವ್ರನ್ನ ಏನು ಮಾಡ್ತಾರೆ? ಕೈಗಾರಗಳನ್ನು ಅಂಗವೂನತೆ ಮಾಡಿ ಅವ್ರಿಗೆ ಏನು ಮಾಡ್ತಾರೆ, ಅಲ್ಲಿ ಪರ್ಟಿಕ್ಯುಲರ್ ಪರ್ಪಸ್ ಅವರಿಗೆ ವಿಚಾರಣೆ ಮಾಡಲಿಕ್ಕೆ ಹಚ್ಚಬಹುದು. ಉದ್ಘಾಟಕರು 1 ಶ್ರೀ ಸಿದ್ದರಾಮ, ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು TLSC ಸವದತ್ತಿ, ಅಧ್ಯಕ್ಷತೆ ಶ್ರೀ US ಬಾಳಿ, ಚೇರ್ಮನ್ MLES ಸೊಸೈಟಿ ಮುನವಳ್ಳಿ, ಅತಿಥಿಗಳಾಗಿ ಶ್ರೀ JB ಮುನವಳ್ಳಿ, ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ, ಶ್ರೀ ಭುಜರಂಗರಾವ್ ನಿಕಂ, ಅಧ್ಯಕ್ಷರು ಜೈಂಟ್ಸ್ ಗ್ರೂಪ್ ಮುನವಳ್ಳಿ, ಶ್ರೀ AV ರೋಣದ, ಮುಖ್ಯೋಪಾಧ್ಯಾಯರು MLES ಆಂಗ್ಲ ಮಾಧ್ಯಮ ಶಾಲೆ ಮುನವಳ್ಳಿ, ಉಪನ್ಯಾಸಕರು ಶ್ರೀ YP ರಾಮ್ಚಾರ್, ನ್ಯಾಯವಾದಿಗಳು ಹಾಗೂ ಮಾಜಿ ಅಧ್ಯಕ್ಷರು ನ್ಯಾಯವಾದಿಗಳ ಸಂಘ ಸವದತ್ತಿ ಮತ್ತು ಮುನವಳ್ಳಿ ನ್ಯಾಯವಾದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.